ವಿಕ್ಕಿ ಅವರೇ, ನಿಮ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ ಆಂಟಿ. ಚಪ್ರ ಏನೇನು ಬೀಳೋದ್ರಲ್ಲಿತ್ತು. ನೀವೆಲ್ಲ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರು ಖಂಡಿತ ಬೀಳ್ತಾ ಇತ್ತು. ಅಯ್ಯೋ, ಯಾಕೆ ಹೀಗಾಯ್ತು? ಮಾವ, ಚಪ್ರ ಗಟ್ಟಿಯಾಗೇ ಇತ್ತು ತಾನೆ, ಮಧ್ಯಾಕೆ ಹೀಗಾಯ್ತು? ಸರಿ, ನಾನು ನಿಮ್ಗೆ ಹೇಳಿದ್ದೆ ತುಂಬ ಗಾಳಿ ಇದೆ, ಭದ್ರವಾಗಿ ಕಟ್ಟಿ ಅಂತ. ನೋಡಿ ಹೇಗಾಯ್ತು ಅಂತ. ಗಾಳಿಗೆಲ್ಲ ಬೀಳೋ ಥರ ಇರಲಿಲ್ಲ ಬರೀ. ಗಾಳಿ ಹೊಡೆತ ತಡ್ಕೊಳ್ಳೋ ಅಷ್ಟು ಬಂದೋಬಸ್ತಾಗೇ ಇತ್ತು. ಹೋಗ್ಲಿ ಬಿಡಿ ಮಾವ, ಏನೂ ಆಗಲಿಲ್ವಲ್ಲ. ಅದೇ ಸಮಾಧಾನಪ್ಪ, ನೀನೇ ಉಳಿಸ್ಬಿಟ್ಟೆ. ಬಿಡಿ ಮಾವ, ಎಲ್ಲ ಇಲ್ಲಿಗೆ ಮುಗೀತು ಅಂದ್ಕೊಳ್ಳೋಣ, ಒಳ್ಳೇದಾಗತ್ತೆ. ಇದು ಮತ್ತೊಂದು ಅಪಶಕುನ ಅನ್ನಿಸ್ತಿದೆ. ಜ್ಯೋತಿಷಿ ಹೇಳಿದೆಲ್ಲನೂ ನಿಜ ಆಗ್ತಿದೆ. ಇದು ಮುಂದೆ ಆಗೋ ದೊಡ್ಡ ಅನಾಹುತದ ಸೂಚನೆ ಇರಬೇಕು. ಗಾಳಿ ಜಗ್ಗೋ ರೇಂಜಿಗೆ ಇರಲಿಲ್ಲ ಚಪ್ರ. ಮತ್ತು ಯಾಕೆ ಹೀಗಾಯಿತು? ಗಾಳಿ ಬಂದರೆ ಹಗ್ಗ ಹೀಗೆ ಕಟ್ಟಾಗಲ್ಲ. ಮತ್ತು ಇದು ಯಾರ್ದು ಕಿತಾಪತಿ ಥರ ಕಾಣಿಸ್ತಿದೆಯಲ್ಲ. ನಾನು ಹೇಳಿದ ಕೆಲಸ ಮಾಡಿದ್ನಾ ಇಲ್ವಾ? ಮಾಡಿದರೆ ಇಷ್ಟೊತ್ತು ಆಲ್ರೆಡಿ ಚಪ್ರ ಬಿದ್ದು ಅದು ಅಪಶಕುನ ಅಂತಾಗಿ ಆ ವೇದ ಅಂತೂ ವಿಕ್ರ ಅಂತೂ ಆದ್ಯ ಎಲ್ಲ ಕಣ್ಣೀರಿಟ್ಕೊಂಡು ಕರಳು ಕಿವುಚೋ ಥರ ಒಂದಿಷ್ಟು ಸೀನ್ಸ್ಗಳಾಗಬೇಕಾಗಿತ್ತಲ್ಲ. ಆದರೆ ನನಗೆ ಆ ಥರದ್ದು ಯಾವ ಸೂಚನೆ ಸಿಗ್ತಾ ಇಲ್ವಲ್ಲ. ದೇವ್ರೆ, ಅವರೆಲ್ಲ ಕಣ್ಣೀರಿಡು ನಾವು ನೋಡೋ ಪುಣ್ಯ ಸಮಯ ನನಗೆ ಯಾವಾಗಪ್ಪ ಬರುತ್ತೆ? ಎಂಥ ಕೆಲಸ ಆಗೋಯ್ತು. ಮದುವೆಗೆ ಹಾಕಿರೋ ಚಪ್ರ ಬೀಳಬಾರ್ದು ಅಂತ ಹೇಳ್ತಾರೆ. ಮೊದಲನೇ ಶುಭ ಕಾರ್ಯದಲ್ಲೇ ಅಪಶಕುನ ಆಗೋಯ್ತು. ನನಗೆ ಯಾಕೋ ತುಂಬ ಗಾಬರಿ ಆಗ್ತಾ ಇದೆ. ಹೌದಮ್ಮ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ವಿಕ್ಕಿ ಅವ್ರ ಮೇಲೆ ಬಿದ್ದಿರೋದು. ನನಗೂ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಒಳ್ಳೆ ಲಕ್ಷಣ ಅಲ್ಲ ಅಂತ ಅನ್ನಿಸ್ತಿದೆ. ಮತ್ತೆ ನೀವು ನಿಮ್ಮ ಮಗಳು ಸೇರಿಕೊಂಡು ಕಡ್ಡಿನ ಗುಡ್ಡ ಮಾಡ್ತಿದ್ದೀರಾ. ಯಾಕೆ ಎಲ್ಲದಕ್ಕೂ ಅಪಶಕುನ ಅಂತ ಅಂದ್ಕೊಳ್ತೀರಾ? ದೊಡ್ಡ ದೊಡ್ಡ ಬಿಲ್ಡಿಂಗೇ ಬಿದ್ದೋಗುತ್ತೆ, ಅಂಥದ್ರಲ್ಲಿ ಒಂದು ಚಿಕ್ಕ ಚಪ್ರ ಬೀಳಲ್ವಾ? ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಹೋದ್ರೆ ಯಾವ ಕೆಲಸನೂ ಆಗಲ್ಲ. ಹೌದು ಪರಿ, ನೀನು ಎಲ್ಲವನ್ನೂ ಅಪಶಕುನ ಅಂತ ಅಂದ್ಕೋಬೇಡ. ಹಳೆಯಂದ್ರು ಹೇಳ್ದಾಗೆ ಅದು ಸಹಜವಾಗಿ ಆಗಿರೋದು. ಆದರೆ ಅದು ಈ ಸಂದರ್ಭದಲ್ಲೇ ಆಗಬೇಕಾಗಿತ್ತಾ? ಮದುವೆ ಶುಭ ಕಾರ್ಯಗಳು ಯಾವುದೂ ಸರಿಯಾಗಿ ಶುರುನೇ ಆಗಿಲ್ಲ. ಈ ಥರ ಆಗ್ಬಿಟ್ರೆ ಮನ್ಸಿಗೆ ಹಿತ ಅನ್ಸುತ್ತಾ? ನಾನು ಅದನ್ನೇ ಹೇಳ್ತಾ ಇರೋದು ಪರಿ. ಸಾಮಾನ್ಯವಾದ ಸಂಗತಿಗಳನ್ನು ನಾವು ಸಹಜವಾಗಿ ನೋಡಬೇಕು. ನಾವು ಕಟ್ಟಿರೋ ಚಪ್ರ ನಮ್ಮ ಕಣ್ಣೆದುರೇ ವಾಲುತ್ತೆ ಅಂದರೆ ಅದಕ್ಕೆ ಹಾಕಿರೋ ತಳಪಾಯ ಸರಿಯಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಹಿರಿಕರು ಬರೀ ಅಪಶಕುನ ಅನ್ನೋ ಪದ್ಧತಿನ ಜಾರಿಗೆ ತರಲಿಲ್ಲ, ಅದ್ರ ಜೊತೆಗೆ ಶಕುನ ಅನ್ನೋ ಪದ್ಧತಿನೂ ಜಾರಿಗೆ ತಂದರು. ಎಲ್ಲವೂ ನಾವು ಹೇಗೆ ಅಂದ್ಕೋತೀವೋ ಹಾಗೇ ಇರುತ್ತೆ. ಇಷ್ಟರಲ್ಲೇ ಮುಗೀತು, ದೇವ್ರ ದಯೆ ದೊಡ್ಡದು, ಇಷ್ಟರಲ್ಲೇ ಮುಗೀತು, ದೊಡ್ಡ ಅನಾಹುತ ಆಗೋ ತಪ್ಪು ಅಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೀವು ಹೇಳ್ತಾ ಇರೋದು ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ಒಳ್ಳೇದಾಗುತ್ತೆ ಅಂತ ಅಂದ್ಕೋಪರಿ, ಆಗ ಒಳ್ಳೇದೇ ಆಗುತ್ತೆ. ಮುಂದೆ ಅದು ಆಗುತ್ತೋ ಬಿಡುತ್ತೋ ಅದು ಆಮೇಲಿನ ಮಾತು. ಮೊದಲು ಅಂದ್ಕೋಬೇಕು, ಆಗ ಹಾಗೆ ಆಗೇ ಆಗುತ್ತೆ. ಇದು ನನ್ನ ನಂಬಿಕೆ. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಒಂದ್ರ ಹಿಂದೆ ಒಂದು ಅಪಶಕುನ ನಡೀತಾ ಇರೋದು? ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಪದೇ ಪದೇ ಅಪಶಕುನ ಅಂತ ಹೇಳ್ಕೊಂಡು ಮನಸ್ಸನ್ನು ಬಗಡ ಮಾಡ್ಕೋಬೇಡ. ಶಕುನ ಕೇಳಿ ಶನಿವಾರ ಮಾಡೋದಕ್ಕಾಗೋದಿಲ್ಲ. ಮಾಡಬೇಕಾಗಿರೋ ಕೆಲಸ ತುಂಬ ಇದೆ, ಮೊದಲು ಅದ್ರ ಕಡೆ ಗಮನ ಕೊಡು.
ಆರತಿ ಎಲ್ಲಿದ್ಯಮ್ಮ? ಪುರೋಹಿತರು ಬರೋ ಹೊತ್ತಾಯ್ತು, ಬೇಗ ಬಾ. ಅಮ್ಮ ಬಂದೆ. ಅಯ್ಯೋ, ಮನೆ ದೇವ್ರ ಫೋಟೋನೇ ತೆಗೆದಿಟ್ಟಿಲ್ಲ. ಪುರೋಹಿತರು ಬಂದರೆ ಫಸ್ಟ್ ಅದನ್ನೇ ಕೇಳೋದು. ಮೊದಲು ಅದನ್ನು ರೆಡಿ ಮಾಡ್ಕೋಬೇಕು ತಾನೆ. ಅವ್ರು ಬಂದಾಗ ಮಾಡ್ಕೊಂಡ್ರೆ ಚೆನ್ನಾಗಿರತ್ತಾ? ಅಮ್ಮ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನು ಬಂದಿದ್ದೀನಲ್ವಾ, ನಾನು ಎಲ್ಲ ರೆಡಿ ಮಾಡ್ತೀನಿ. ನಿನಗೆ ಏನೇನು ಬೇಕು ಅಂತ ನನ್ನ ಹತ್ರ ಹೇಳ್ತಾ ಹೋಗು, ನಾನು ಎಲ್ಲ ಅರೇಂಜ್ ಮಾಡಿಬಿಡ್ತೀನಿ. ಕಂದ, ಇವೆಲ್ಲ ನೀನೊಬ್ಳಿಂದ ಆಗಲ್ಲ ಕಣೋ, ಕಷ್ಟ ಆಗುತ್ತೆ. ಪರವಾಗಿಲ್ಲ ಅಮ್ಮ. ಆಗ್ಲಿಂದ ಅದಿತಿ ಅಂಜುನ ಕರಿತಾ ಇದ್ದೀನಿ, ಬಂದರೆ ಕೈ ಜೋಡಿಸಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ. ಕಿವಿಗೆ ಹಾಕೋತಾ ಇಲ್ಲ. ಬೇರೆ ದಿವಸ ಹಾಗೆ ಮಾಡಿದ್ರೆ ಪರವಾಗಿಲ್ಲ, ಇವತ್ತು ಹಾಗೆ ಮಾಡ್ತಾರೆ. ಅಲ್ಲಮ್ಮ, ಮದುವೆ ಮನೆ ಅಂದಮೇಲೆ 1000 ಕೆಲಸ ಇರುತ್ತೆ. ಎಷ್ಟು ಮಾಡಿದ್ರೂ ಮುಗಿಯಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡ್ಕೊಂಡು ಮಾಡಬೇಕು ತಾನೆ. ನೋಡಿ, ಎಲ್ಲಾದರೂ ಮೊಬೈಲ್ ಹಿಡ್ಕೊಂಡು ಕೂತಿರ್ಲಿ, ಆಗ ಮಾಡ್ತೀನಿ ಅವರಿಬ್ಬರಿಗೂ. ಪರವಾಗಿಲ್ಲ ಬಿಡಮ್ಮ, ಇಲ್ಲೇ ಎಲ್ಲಾದರೂ ಇರ್ತಾರೆ. ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಲ್ವಾ? ಸರಿ ಬಾ, ಏನು ಮಾಡಬೇಕು ಮಾಡಬಾರ್ದು ಅಂತ ಹೇಳ್ತೀನಿ ಬಾ. ಆರ್ತಿ, ಎಲ್ಲಮ್ಮ ಇದೆಯಾ? ನಾನು ಆವಾಗಲಿಂದ ನಿನಗೆ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ನೀನು ರಿಸೀವೇ ಮಾಡ್ತಾ ಇಲ್ಲ. ಹೋಗಲಿ ಬಿಡು, ಚಪ್ರದ ಶಾಸ್ತ್ರ ಎಲ್ಲ ಆಯ್ತಾ? ಅಲ್ಲಿ ಆಗಬಾರದೇನೋ ಆಗಿಲ್ಲ ಅಲ್ವಾ? ನಾನು ನಿನಗೆ ಒಂದು ವಿಷಯ ಹೇಳೋದೇ ಮರ್ತೋದೆ. ಆದಷ್ಟು ನಿನ್ನ ಚಪ್ರದ ಕೆಳಗಡೆ ನಿಂತ್ಕೋಬೇಡ ಅಮ್ಮ, ಸ್ವಲ್ಪ ದೂರನೇ ನಿಂತಿರು. ಯಾಕೆಂದರೆ ಒಂದೊಂದ್ಸತಿ ಚಪ್ರ ಬಿದ್ದೋಗೋ ಚಾನ್ಸಸ್ ಇದೆ ಅಲ್ವಾ? ಗ್ರಾಚಾರ ಕೆಟ್ಟಾಗ ಏನು ಬೇಕಾದರೂ ಆಗುತ್ತೆ. ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ, ಅದಕ್ಕೆ ಹೇಳಿದೆ ನಿನಗೆ. ಹೌದು, ನಮ್ಮನೆ ಮುಂದೆ ಕಟ್ಟಿದ ಚಪ್ರದ ಕಂಬ ಬಿದ್ದೋಯ್ತು ಅಂತ ನಿಮಗೆ ಇಷ್ಟು ಬೇಗ ಯಾರು ಹೇಳಿದ್ದು? ನಮ್ಮನೆಯಿಂದ ಅಂತೂ ಯಾರೂ ಕಾಲ್ ಮಾಡಿರಲ್ಲ. ಮತ್ತು ನಿಮಗೆ ಗೊತ್ತಾಯಿತು? ಯಾರು ಮಾತಾಡ್ತಿರೋದು? ಅಮ್ಮನಾ? ಹೌದು ಅತ್ತೆ, ನಾನೇ ಮಾತಾಡ್ತಿರೋದು. ಅಮ್ಮು, ಪೂಜೆ ಎಲ್ಲ ಆಯ್ತಾ ಅಮ್ಮ? ಅದು ಬಿಡಿ ಅತ್ತೆ, ನಮ್ಮನೇಲಿ ಇವತ್ತು ಹೀಗೆ ಆಗುತ್ತೆ ಅಂತ ನಿಮಗೆ ಮೊದಲೇ ಹೇಗೆ ಗೊತ್ತಿತ್ತು? ಅಯ್ಯೋ ದೇವ್ರೆ, ಹಾಗಾದ್ರೆ ನಿಜವಾಗ್ಲೂ ಚಪ್ರ ಬಿದ್ದೋಯ್ತಾ? ನೀವು ಅದನ್ನೇ ಬಯಸ್ತಿದ್ರ ಅತ್ತೆ? ಅಯ್ಯೋ ಅಮೂಲ್ಯ, ಏನು ಅಂತ ಮಾತಾಡ್ತಾ ಇದೀಯಮ್ಮ? ನಾನು ಯಾಕೆ ಆ ಥರ ಎಲ್ಲ ಬಯಸ್ಲಿ ಹೇಳು? ನನಗೆ ಇವತ್ತು ನಿಮ್ಮ ಮನೇಲಿ ಚಪ್ರದ ಶಾಸ್ತ್ರ ಇದೆ ಅಂತ ಅಷ್ಟು ಮಾತ್ರ ಗೊತ್ತು. ಅದು ಬಿಟ್ಟು ಈ ಥರ ಎಲ್ಲ ಆಗಿದೆ ಅಂತ ನನಗೆ ಮೊದಲೇ ಹೇಗೆ ಗೊತ್ತಾಗುತ್ತೆ ಹೇಳು? ನಾನು ಆಗಲೇ ಆರ್ತಿಗೆ ಕಾಲ್ ಮಾಡಿದ್ದೆ, ಅವಳು ಈಗ ತಾನೇ ಚಪ್ರ ಹಾಕಿದ್ವಿ ಅಂತ ಹೇಳಿದ್ಲು. ಅಷ್ಟೇ ನನಗೂ ಗೊತ್ತಿರೋದು. ನೀವು ಫೋನ್ ರಿಸೀವ್ ಮಾಡಿದ ತಕ್ಷಣ ಚಪ್ರ ಬಿದ್ದುಬಿಡುತ್ತೆ ಅಂತ ಹೇಳಿದ್ರಲ್ಲ, ಅದು ನಿಮಗೆ ಮೊದಲೇ ಹೇಗೆ ಗೊತ್ತಾಯಿತು ಅಂತ ಕೇಳಿದೆ ಅಷ್ಟೆ. ಅಯ್ಯೋ, ನಾನು ಹಾಗಲ್ಲಮ್ಮ ಅಮೂಲ್ಯ ಹೇಳಿದ್ದು. ಅದು ಇವಾಗ ಗಾಳಿ ಬೇರೆ ಜಾಸ್ತಿ ಬೀಸ್ತಾ ಇರುತ್ತಲ್ಲ, ಸೊ ಹಾಗಾಗಿ ಚಪ್ರ ಬೀಳೋ ಚಾನ್ಸಸ್ ಇದೆ ಅಂತ ಹೇಳಿದೆ. ನಮ್ಮ ಗ್ರಾಚಾರ ಕೆಟ್ಟಾಗ ಏನು ಬೇಕಾದರೂ ಆಗುತ್ತಲ್ವಾ, ಅದಕ್ಕೆ ನಾನು ಆರ್ತಿಗೆ ಫೋನ್ ಮಾಡಿ ಆದಷ್ಟು ಚಪ್ರದಿಂದ ದೂರ ನಿಂತ್ಕೋ ಅಂತ ಹೇಳಿದೆ ಅಷ್ಟೆ. ನೋಡಮ್ಮ ಅಮೂಲ್ಯ, ದಯವಿಟ್ಟು ನೀನು ನನ್ನ ತಪ್ಪು ತಿಳ್ಕೊಬೇಡಮ್ಮ. ನನಗೆ ಆ ಥರ ದುರುದ್ದೇಶ ಏನೂ ಇಲ್ಲ ಅಮ್ಮ.
ವೇದಾಂತ್, ನಾನಂತೂ ನಿನ್ನೆ ಮದುವೆ ಆಗೋದು. ಸ್ವಲ್ಪ ಹಸೆ ಮನೆಗೆ ಬರೋವರೆಗೂ ಸಮಾಧಾನದಲ್ಲಿ ನಾನು ಎಲ್ಲೂ ಓಡೋಗಲ್ಲ. ಹಲೋ, ನಾನು ಅದನ್ನು ಚೆಕ್ ಮಾಡೋದಕ್ಕೆಲ್ಲ ಫೋನ್ ಮಾಡಿದ್ದು. ಆ್ಯಂಡ್ ಅಫ್ಕೋರ್ಸ್ ಐ ನೋ ನೀನು ಎಲ್ಲೂ ಓಡೋಗೋದಿಲ್ಲ ಅಂತ. ಹೇಳಿ ಕೇಳಿ ಒನ್ ವೇ ಲವ್ ಸಂಘದ ಅಧ್ಯಕ್ಷ ಬೇರೆ, ನೀನೆಲ್ಲ ಓಡೋಗ್ತೀಯ? ಓಹೋ, ಇಷ್ಟೊಂದು ಲಾಜಿಕ್ ಕನೆಕ್ಟ್ ಮಾಡೋ ಅಗತ್ಯ ಇಲ್ಲ. ಮತ್ತಿನ್ನೇನಿಗೆ ಕಾಲ್ ಮಾಡಿದ್ ನೀನು? ಏನೂ ಇಲ್ಲ, ಸುಮ್ಮನೆ ಕ್ಯಾಶುವಲಾಗಿ ಕಾಲ್ ಮಾಡಿದೆ. ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ ಅಂತ ಕೇಳೋಣ ಅಂತ. ಇಲ್ಲಿ ಈಗ ನಾಂದಿ ಪೂಜೆ ಮುಗೀತು, ಇನ್ನು ಸ್ವಲ್ಪ ಹೊತ್ತಲ್ಲಿ ಆಘಾತ ಆಗೋದಿದೆ. ವಾಟ್? ಯಾಕೆ, ಏನಾಯ್ತು? ಟೆನ್ಷನ್ ಮಾಡ್ಕೋಬೇಡ ವೇದಾಂತ್, ಇದು ಹೆಣ್ಮಕ್ಳ ಗೋಳು. ಅಧಿಕೃತವಾಗಿ ಹುಟ್ಟು ಬೆಳೆದಿದ್ದ ಮನೆನ ಬಿಡೋ ಟೈಮ್. ಫೀಲ್ ಆಗ್ತದೆ ವೇದಾಂತ್. ಅಷ್ಟೇನಾ? ನಾನು ಬೇರೆ ಏನೋ ಅನ್ಕೊಂಬಿಟ್ಟೆ. ನೀವು ಹುಡುಗರು ಹುಟ್ಟೋದು ಬೆಳೆಯೋದು ಆಮೇಲೆ ಬದುಕೋದೆಲ್ಲ ಒಂದೇ ಮನೇಲಿ. ನಿಮಗೆ ನಮ್ಮ ಕಷ್ಟ ಎಲ್ಲ ಅರ್ಥ ಆಗಲ್ಲ, ಅದಕ್ಕೆ ಅಷ್ಟೇನಾ ಅಂತ ಅನ್ಸೋದು. ರಿಲ್ಯಾಕ್ಸ್ ಬಚಾರಿ, ಯಾಕೆ ವಿಚಾರನ ಡೈರೆಕ್ಟ್ ಬ್ಲಡ್ಗೆ ತಗೊಳ್ತಿದ್ಯಾ? ಕಾಮ್ ಡೌನ್. ಗಂಡು ಮಕ್ಕಳಿಗೆ ಹುಟ್ಟಿದ ಮನೆ ಮಾತ್ರ ಮನೆ, ಆದರೆ ನಿಮ್ಗಳಿಗೆ ಹಾಗಲ್ಲ. ತವ್ರ ಮನೇನೂ ನಿಮ್ಮ ಮನೇನೆ, ಗಂಡನ ಮನೇನೂ ನಿಮ್ಮ ಮನೇನೆ. ನಾನು ಒಂದ್ಸಲ ಮಾಡಿ ಪ್ರಾಮಿಸ್ನ ಖಂಡಿತವಾಗ್ಲೂ ನೆನಪಲ್ಲಿ ಇಟ್ಕೊಳ್ತೀನಿ, ಯಾವತ್ತೂ ಮರೆಯೋದಿಲ್ಲ. ಮದುವೆ ಆದಮೇಲೆ ನಿನ್ನ ಕುತ್ತಿಗೆಯಲ್ಲಿ ತಾಳಿ ರೀತಿ ನೋಡ್ಬಿಟ್ರೆ ನಿನ್ನ ಜೀವನದಲ್ಲಿ ಇನ್ನು ಯಾವ ಆಬ್ಲಿಗೇಷನ್ಸ್ ಕೂಡ ಇರೋದಿಲ್ಲ. ನೀನು ಇಷ್ಟ ಬಂದಾಗೆಲ್ಲ ಹೋಗಿ ಬರ್ಬೋದು. ಥ್ಯಾಂಕ್ ಯು ವೇದಾಂತ್, ನಾನು ತುಂಬ ಲಕ್ಕಿ. ಇವಾಗ ಮೆನ್ಷನ್ ಅಮೂಲ್ಯ, ಇನ್ನು ಮುಂದೆ ನಿನ್ನ ಲೈಫಲ್ಲಿ ಎಲ್ಲವೂ ಪ್ಲಸ್ ಆಗ್ತಾನೆ ಹೋಗುತ್ತೆ ಹೊರತು ಮೈನಸ್ ಯಾವುದೂ ಆಗೋದಿಲ್ಲ. ಆ್ಯಂಡ್ ನಿನ್ನ ಎಕ್ಸಿಸ್ಟಿಂಗ್ ಫ್ಯಾಮಿಲಿ ಜೊತೆ ನೀನು ಹೊಸ ಫ್ಯಾಮಿಲಿ ಸೇರ್ಕೊಳ್ತು ಅಂತ ಮಾತ್ರ ಅನ್ಕೋ ಅಷ್ಟೆ. ನಿನಗೆ 2 ಫ್ಯಾಮಿಲಿ, ನಿನ್ನಿಂದ ನನಗೂ 2 ಫ್ಯಾಮಿಲಿ. ನಿನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟೋರು ಕೂಡ ಆ ಆಲೋಚನೆನ ಬಿಟ್ಬಿಡ್ತಾರೆ. ನೀನೊಂಥರ ಸ್ಪೆಷಲ್ ಕಾಣೋ. ಆಯ್ತಾಯ್ತು, ಜಾಸ್ತಿ ಹೋಗ್ಬೇಡ. ಆ್ಯಂಡ್ ಬೈ ದ ವೇ, ಚೌಟ್ರಿಗೆಲ್ಲ ಹೇಗೆ ಹೋಗ್ತಿದ್ದೀರಾ? ಆ್ಯಕ್ಚುಲಿ ಇನ್ನೂ ಡಿಸೈಡ್ ಮಾಡಿಲ್ಲ. ಮೋಸ್ಟ್ಲಿ ಆಟೋನಲ್ಲೋ ಇಲ್ಲ ಕ್ಯಾಬಲ್ಲೋ ಬರ್ತೀವಿ. ನಾನು ಕಾರ್ ಅರೇಂಜ್ ಮಾಡ್ತೀನಿ. ಮದುವೆ ವಿಚಾರವಾಗಿ ಏನು ಕೇಳಿದ್ರು ಕರೆಕ್ಟಾಗಿ ಆನ್ಸರ್ ಮಾಡೋದಿಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಹೀಗೆ ಓದಾಡ್ತೀಯ. ನಾನು ಇರುವಾಗ ನೀನು ಯಾಕೆ ತಲೆ ಕೆಡ್ಸ್ಕೋಬೇಕು? ನಾನೆಲ್ಲ ನೋಡ್ಕೋತೀನಿ, ಡೋ ವರಿ. ಸರಿ ವೇದಾಂತ್, ನೀನು ಹೇಳ್ದಾಗೆ ಆಗಲಿ. ಎಷ್ಟೇ ಆದರೂ ನಾವು ನಿಮ್ಮ ಥರ ಪರ್ಫೆಕ್ಷನಿಸ್ಟ್ ಅಲ್ಲ, ನಾವು ನಿಮ್ಗಿನ್ನ ಸ್ವಲ್ಪ ಕಮ್ಮಿನೇ. ಸರಿ ಆಯಿತು, ನೀನು ಕಳಿಸಿದ ಕಾರಲ್ಲಿ ಬರ್ತೀನಿ. ಓಕೆ. ಟ್ರಾವೆಲ್ಸ್ ಅವ್ರಿಗೆ ಬರೋದಕ್ಕೆ ಹೇಳಿದ್ದಲ್ಲ, ಬಂದಿದ್ದಾರಾ? ಕರ್ಕೊಂಡ್ಬರ್ತೀನಿ ಬಸ್. ಬನ್ನಿ ಬನ್ನಿ ಬನ್ನಿ. ಬಾಸ್, ಟ್ರಾವೆಲ್ ಏಜೆನ್ಸಿಯವರು. ಸರ್, ನೀವು ಹೇಳಿದ್ದೆಲ್ಲ ಗೆಸ್ಟ್ಗಳಿಗೂ ಕಾರ್ ಅರೇಂಜ್ ಮಾಡಿ ಸರ್. ಗುಡ್. ಹಾಗೆ ನನ್ನ ಫಿಯಾನ್ಸ್ ಮನೆಗೂ ಕಾರ್ ಕಳಿಸ್ಕೊಟ್ಬಿಡಿ. ಸರ್, ಒಂದು ಕಾರ್ ಕಳ್ಸೋದಾ? ಒಂದು 3-4 ಕಾರ್ ಕಳಿಸ್ಕೊಡಿ. ಕಾಂತ, ಅದು ಸರ್. ಬಾಸ್, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಲೇ ಅಮ್ಮ, ಒಂದು ಬ್ಲೌಸ್ ತರೋಕೆ ಇಷ್ಟೊತ್ತೇನೆ? ಎಲ್ಲಿಗಾದರೂ ಹೋದರೆ ಅಲ್ಲೇ ಹೋಗ್ಬಿಡ್ತೀರಾ. ಮನೇಲಿ 1,000 ಕೆಲಸ ಬಾಕಿ ಇದೆ. ನಿಮ್ಮನ್ನು ಹುಡ್ಕೋ ಕೆಲಸ ಬೇರೆ ನನ್ನ ತಲೆ ಮೇಲೆ. ಅಮ್ಮ, ಯಾಕೆ ಹಿಂಗೆ ಮುಖ ಉಚ್ಕೊಂಡಿದ್ಯಾ? ಏನಾಯ್ತು? ಏನೂ ಆಗಿಲ್ಲ ಅಂತಲೇ ನಾನು ಹೇಳ್ತಾ ಇರೋದು. ಎಷ್ಟು ಕೆಲಸ ಬಾಕಿ ಇದೆ, ಯಾವಾಗ ಮಾಡಿ ಮುಗಿಸ್ತೀರಾ? ನಿಮಗೆ ಓಡಾಟನೇ ಜಾಸ್ತಿ ಆಗೋಯ್ತು. ಅಯ್ಯೋ ಪರಿ, ಶಾಪಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಗೊತ್ತಾ? ನಿನಗೆ ಶಾಪಿಂಗ್ ಮಾಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಿನ್ನ ತಲೆ ಮೇಲೆ ಮರ ಬಿದ್ದರೂ ನಿನಗೆ ಗೊತ್ತಾಗಲ್ಲ. ಯಾಕೆ ಹೇಳೋ? ನೀವು ಅದು ತಗೊಳ್ಳ, ಇದು ತಗೊಳ್ಳ, ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ? ತಗೊಳ್ಳೋದಕ್ಕಿಂತ ನೋಡೋದೇ ಜಾಸ್ತಿ ಆಗಿರುತ್ತೆ. ಇನ್ನು ಟೈಮ್ ಹೋಗೋದೆಲ್ಲಿ ಗೊತ್ತಾಗುತ್ತೆ? ಏ ಪರಿ, ನನಗೇನು ಬೈಬೇಡ. ಏನೇ ಬೈಯೋದಿದ್ರೆ ಅವಳಿಗೆ ಬೈ. ಏಯ್, ನಾನೇನೇ ಮಾಡಿದೆ? ಏನು ಮಾಡಿದ್ಯಾ? ಮೇಕಪ್ ಆಕ್ಸೆಸರೀಸ್ ಅಂಗಡಿಯಲ್ಲಿ ಕಂಡೋಗಿದ್ದು ಯಾರು? ನಾನಾ ನೀನಾ? ಆ ಮಾಯ್ಶ್ಚರೈಸರ್ ತೋರಿಸಿ, ಫೌಂಡೇಶನ್ ತೋರಿಸಿ ಅಂತ ಹೇಳಿ ಏನನ್ನೋ ಕಾಟ ಕೊಟ್ಟಿದ್ದು ಯಾರು? ನಾನಾ ನೀನಾ? ಏಯ್, ಸಾಕು ಸುಮ್ಮನಿರೆ. ನಾವೇನು ವರ್ಷಕ್ಕೊಂದ್ಸತಿ ಮದುವೆ ಆಗ್ತೀವ? ಜೀವನದಲ್ಲಿ ಒಂದೇ ಸತಿ ತಾನೇ ಮದುವೆ ಆಗೋದು. ನೀವು ಅಲ್ಲದೆ ಮದುವೆಗೆ ಬಂದವರೇ ನಿನ್ನ ನೋಡ್ತಾರ, ನನ್ನನ್ನು ನೋಡ್ತಾರೆ. ಅದಕ್ಕೆ ರೆಡಿ ಆಗೋದು ಬೇಡವಾ? ಮಾಸಿದ ಗೋಡೆಗೆ ಎಷ್ಟೇ ಬಣ್ಣ ಹೊಡೆದ್ರು ಅಷ್ಟೇ. ಎಷ್ಟೇ ಆದರೂ ಮುದುಕಿ ಶೃಂಗಾರ ಅಲ್ಲ. ಏಯ್, ಏನೇ ಅಂದೆ?
ಎಲ್ಲರೂ ನೋಡ್ತಿದ್ರೇನಂತೆ, ಕೆಲವ್ರಾದ್ರೂ ನೋಡ್ತಾರಲ್ಲ ಅಂದೆ. ಬಂದವರೆಲ್ಲ ನಿನ್ನ ನೋಡೋಕ್ಕೆ ಮದುವೆ ನಿಂದಲ್ಲ, ನಂದು. ಲೇ ದಡ್ಡಿ, ಮದುವೆ ಮನೇಲಿ ಯಾರಾದರೂ ಮದುಮಗಳೇ ಲೈನ್ ಹೊಡಿತಾರನೆ? ಇಲ್ಲ ಇಲ್ಲ, ಮದುವೆ ಮನೇಲಿ ಮದುವೆ ಆಗದಿರೋ ಹುಡುಗಿರ್ದೇ ದರ್ಬಾರು. ವಯ್ಯಾರ ಮಾಡ್ಕೊಂಡು ಓಡಾಡೋದಕ್ಕೆ ಮದುವೆ ಮನೆಗಿಂತ ಒಳ್ಳೆ ಸ್ಟೇಜ್ ಅಲ್ಲೇ ಸಿಗುತ್ತೆ. ನಾಳೆಯಿಂದ ನೀನು ಆಂಟಿ, ನಮ್ದೆಲ್ಲ ನಮ್ಮದೇ ದರ್ಬಾರು. ಏಯ್, ನನ್ನೇ ಆಂಟಿ ಅಂತ ನೀನು. ಸಾಕು ನಿಲ್ಸ್ರೆ ನಿಮ್ಮ ಕೋಳಿ ಜಗಳನ. ಅಲ್ವೇ ಅದಿತಿ, ನಾಳೆ ಮದುವೆ ಮಾಡ್ಕೊಂಡು ಈ ಹುಡುಗಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಅವಳ ಹತ್ರ ಜಗಳ ಆಡೋದು ಬಿಡ್ತಿಲ್ವಲ್ಲ ನೀನು? ನಾಳೆ ಅವಳಲ್ಲಿಗೆ ಹೋದ್ಮೇಲೆ ನೀನು ಯಾರ ಜೊತೆ ಜಗಳ ಆಡ್ತೀಯ ಅಂತ ನಾನು ನೋಡ್ತೀನಿ. ಅಯ್ಯೋ, ಅವಳೋದ್ರೆ ಏನಮ್ಮ, ಜಗಳ ಆಡೋರ್ಗೆ ಅವರೇ ಬೇಕು ಇವರೇ ಬೇಕು ಅಂತ ಏನಿಲ್ಲ. ಅಮ್ಮು ಹೋದ್ರೆ ನನ್ನ ಜೊತೆ ಜಗಳ ಆಡೋದಕ್ಕೆ ಅಂಜು ಇದ್ದಾಳೆ. ಅಂಜು ಜೊತೆಗೆ ಇನ್ನ ಚೆನ್ನಾಗಿ ಜಗಳ ಮಾಡ್ತೀನಿ ನಾನು. ಏಯ್, ನನ್ನ ಸುದ್ದಿಗೆ ಏನಾದ್ರು ಬಂದ್ರೆ ಕಾಲ್ ಮುರ್ದು ಕೈ ಕೊಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಸಾಕು ನಿಲ್ಸ್ರೆ ನಿಮ್ಮ ಜಗಳನ, ಬಿಟ್ರೆ ಜಗಳ ಆಡ್ತಾನೆ ಇರ್ತೀರಾ. ಅಗ್ರಜ, ನಿನ್ನ ಮದುವೆಯಲ್ಲಿ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಸೂಟ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ನೀನೇನು ಹೇಳ್ತೀಯಾ? ಹೊತ್ತಿಗೊಂದು ಯಾಕೆ ಚೇಂಜ್ ಮಾಡ್ತೀಯಾ? ಯಾಕೆ ಅಗ್ರಜ, ಬೇಡವಾ? ಹೊತ್ತಿಗೊಂದು ಬೇಡ, ಗಂಟೆಗೊಂದು ಚೇಂಜ್ ಮಾಡು. ಬ್ಲೌಸ್ ತೋರ್ಸಪ್ಪ ಹೇಗೆ ಹೊಲ್ದಿದ್ದಾನೆ ಅಂತ ನೋಡೋಣ. ಅಮ್ಮ, ಎರಡೇ ಬ್ಲೌಸ್ ಹೊಲ್ಸ್ಕೊಂಡಿದ್ಯಲ್ಲ, ಸಾಕಾ? ಅಯ್ಯೋ, ನನಗೆ ಜಾಸ್ತಿ ಬ್ಲೌಸ್ ಇಟ್ಕೊಂಡು ಎಲ್ಲಿ ಹೊರಗಡೆ ಹೋಗಬೇಕಾಗಿದೆ ಹೇಳು ನೋಡೋಣ. ಹಂಗಲ್ಲಮ್ಮ, ನಿನ್ನ ಹತ್ರ 4 ಸೀರೆ ಇದೆ, ಎರಡೇ ಬ್ಲೌಸ್ ಹೊಲ್ಸ್ಕೊಂಡಿದ್ಯಾ, ಹೆಂಗೆ ಮ್ಯಾನೇಜ್ ಮಾಡ್ತೀಯಾ? ನಿಗೊಂದು ವಿಷಯ ಗೊತ್ತಾ? ನನ್ನ ಹತ್ರ 2 ಬ್ಲೌಸ್ ಇದ್ರೆ 10 ಹೊಸ ಸೀರೆಗಳಿಗೆ ಮ್ಯಾರೇಜ್ ಮಾಡ್ಕೋಬಹುದು. ಅಯ್ಯೋ ಪರಿ, ಅದು ಮ್ಯಾರೇಜ್ ಅಲ್ಲ, ಮ್ಯಾನೇಜು. ಅದೇ. ಮದುವೆ ಆದ್ಮೇಲೆ ಎಷ್ಟು ಕಷ್ಟ ಇದೆ ಅಂತ ಚೆನ್ನಾಗಿ ಗೊತ್ತು ನನಗೆ. ಅಣ್ಣನ ಹಳ್ಳಿಗೆ ದೊಡ್ಡ ಸಂಭ್ರಮಕ್ಕೆ ಎಷ್ಟೋ ಕಡೆ ಎಂತೆಂಥವ್ರನ್ನೇ ಸಂಭ್ರಮದಲ್ಲಿ ಕಳಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಅನುಭವಿಸ್ತಾರೋ ಕಷ್ಟನ ಇನ್ಮೇಲೆ ನೀನು ಅನುಭವಿಸ್ತಾ ಇದೆಯಾ ಅಂತ ಅಂದಮೇಲೆ ನಾನು ಅದನ್ನು ಸೆಲೆಬ್ರೇಟ್ ಮಾಡಿದೆ. ಇರೋಕ್ಕಾಗತ್ತಾ? ಹಾಗಾದ್ರೆ ನೀನೀಗ ಗಂಟೆಗೊಂದು ಸೂಟೇ ಹಾಕೊಳ್ತೀಯ ಅಂತನೋ? ಗಂಟೆಗೊಂದು ಸೂಟ್ ಅಂದರೆ ಛತ್ರದಲ್ಲಿ ನಾವು 10 ಅವರ್ ಇರ್ತೀವಿ, ಅಂದರೆ ಒಂದು 10 ಸೂಟ್ ಬೇಕಾಗುತ್ತೆ. 3 ದಿನಕ್ಕೆ ಅಂದರೆ ಒಂದು 30 ಸೂಟ್ ಬೇಕಾಗುತ್ತೆ. ಒಟ್ಟಿನಲ್ಲಿ ನೀನು ನನಗೋಸ್ಕರನೇ ಒಂದು ಸಪ್ರೇಟ್ ಚೌಲ್ಟ್ರಿ ಬುಕ್ ಮಾಡಬೇಕು. ಆ್ಯಂಡ್ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಒಬ್ಬ ಕಾಸ್ಟ್ಯೂಮರ್ ಬೇರೆ ಇರಬೇಕಾಗುತ್ತೆ. ಅಗ್ರಜ, ನಾನೇನು ಸಿನಿಮಾ ಹೀರೋನ ಅಥವಾ ಮದುಮಗನ? ಆಮೇಲೆ ಚಿತ್ರದಲ್ಲಿ ನಾನೇ ತುಂಬ ಚೆನ್ನಾಗಿ ಮಿಂಚೋದು, ನನ್ನ ನೋಡಿ ಯಾವುದೋ ಹುಡುಗಿಗೆ ಹಾರ್ಟಲ್ಲಿ ಲೈಟಾಗಿ ಲವ್ ಆಗೋದು, ಆಮೇಲೆ ಅದನ್ನು ನನ್ನ ಹೆಂಡತಿ ಗೊತ್ತಾಗಿ ಅವಳು ಹುರ್ಕೊಳ್ಳೋದು, ಪಾಪ ಹೆಣ್ಜೀವ ಅವಳಿಗೊಂದು ಬಾಳ್ ಕೊಡು ಅಂತ ನೀವು ಅನ್ನೋದು, ಇದೆಲ್ಲ ಏನೂ ಬೇಡ ಅಂತ ನಾನು ಹಿಮಾಲಯ ಓಡೋಗೋದು, ಇದೆಲ್ಲ ಬೇಕಾ? ಇದರಲ್ಲೇ ಮ್ಯಾನೇಜ್ ಮಾಡ್ತೀನಿ, ನಾನು ಚೆನ್ನಾಗಿ ಕಾಣಿಸ್ತೀನಿ ಬಿಡು. ಏನೇ ಮಾಡ್ತಿದ್ಯಾ? ಈ ಸೆಂಟಿಮೆಂಟನ್ನ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಸೈಡಲ್ಲಿ. ನಂಗೆಲ್ಲ ಗೊತ್ತಾಗತ್ತೆ ಆಯ್ತಾ? ಏಯ್, ಏನೇ ಗೊತ್ತಾಗೋದು ನಿಂಗೆ? ತಲೆ ಅವಳಿಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ತಾನೆ, ನೀನು ಹೇಳ್ಬಾರ್ದಾ? ಅಮ್ಮ, ನಾವೆಲ್ಲ ಒಂದ್ಸರಿ ಚನ್ನಪಟ್ಟಣಕ್ಕೆ ಹೋಗಿದ್ದಾಗ ಇದನ್ನ ತಗೊಂಡಿದ್ವಿ. ಅಮ್ಮಗೆ ಇದಂದ್ರೆ ತುಂಬಾ ಇಷ್ಟ. ಇದನ್ನ ಅವಳು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಓ, ನಂಗೆ ಗೊತ್ತೇ ಇರಲಿಲ್ಲ. ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ಅಮ್ಮ ಅಕ್ಕ ಯಾಕೆ ಯಾವಾಗಲೂ ಈ ಗೊಂಬೆ ಮುಂದೆನೇ ಇರ್ತಾಳೆ ಅಂತ. ಈಗ ಗೊತ್ತಾಯ್ತು ನೋಡಿ. ಅರ್ಥ ಆಯ್ತಾ? ಅದಿತಿ, ಅಮ್ಮು ಈ ಸರ್ಟಿಫಿಕೇಟ್ನ ಯಾವಾಗ ಗೆದ್ದಿದ್ದು ಹೇಳು? ಎಲ್ಲಿ ಕೊಡಿಯಪ್ಪ. ಅಮ್ಮನೇ ಗೆದ್ದಿದ್ದು ಅಂತ ಗೊತ್ತು ಅಪ್ಪ, ಆದರೆ ಏನಕ್ಕೆ ಅಂತ ಮರ್ತೋಗಿದೆ. ಅವಳು ಹೈಸ್ಕೂಲ್ನಲ್ಲಿದ್ದಾಗ ಡಿಬೇಟ್ ಕಾಂಪಿಟೇಷನಲ್ಲಿ ಗೆದ್ದಿದ್ದು. ನಾನು ಅದನ್ನು ತಗೊಂಡು ಹೋಗಿ ನಮ್ಮ ಬಸ್ಸಿನ ಗ್ಲಾಸ್ ಗಣಿಸಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನು ನೋಡಿ ಎಷ್ಟು ಖುಷಿಪಟ್ಟಿದ್ರು ಗೊತ್ತಾ? ಅಯ್ಯೋ ಬಿಡಪ್ಪ, ಅವಳನ್ನ ಸುಮ್ಮನೆ ತಮಾಷೆಗೂ ಮಾತಲ್ಲಿ ಗೆಲ್ಲಕ್ಕಾಗಲ್ಲ. ಇನ್ನು ಡಿಬೇಟಿಗೆ ನಿಂತ್ರೆ ಕೇಳಬೇಕಾ? ಎಲ್ರೂ ಹುರಿದು ಮುಕ್ಬಿಡ್ತಾಳೆ ಅಷ್ಟೇ. ಆಹಾ, ಒಳ್ಳೆ ಮಾತಾಡ್ದೆ ಕಣೆ. ಅವಳು ಹಾಗೇನೆ ಮಾತಿನ ಮಲ್ಲಿ. ಆದರೆ ಯಾವಾಗ ಎಷ್ಟು ಮಾತಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆರತಿ, ಆರತಿ, ಕಾಫಿ ಆಯ್ತಾ? ಕಾಫಿ ಆಯ್ತಾ? ಬಾವಾ, ನೀವು ಕಾಫಿ ಕೇಳಿದ್ರಿ, ನಾನು ಮಾಡೋಣ ಅಂತಾನೆ ಹೋದೆ.
ಆದರೆ ಕಿಚನಲ್ಲಿ ಒಂದು ಕಪ್ಪು ಕಾಣಿಸ್ತಿಲ್ಲ. ಕಾಫಿ ಕಪ್ ಕಾಣಿಸ್ತಿಲ್ವಾ? ಹೌಸ್ ಇಟ್ ಪಾಸಿಬಲ್? ಅಯ್ಯೋ ಅಣ್ಣ, ಇದೆಲ್ಲ ವಿಕ್ಕೆ ನನ್ನ ಕೆಲಸ ಆಗಿರುತ್ತೆ. ಅವನ್ನೇ ಎಲ್ಲದನ್ನು ತೊಗೊಂಡೋಗಿ ಎಲ್ಲೋ ಬಚ್ಚಿಟ್ಟಿರ್ತಾನೆ. ಕಮಾನ್ ಆದ್ಯಾ, ಅಷ್ಟು ಕಾಫಿ ಕಪ್ ತೊಗೊಂಡೋಗಿ ಅವನೇನು ಮಾಡ್ತಾನೆ? ಯಾಕೆ ಅಂದರೆ ಇದಕ್ಕೆ. ಇದೇನು ವಿಕ್ಕೆ ಅಣ್ಣ? ಇನ್ಮೇಲಿಂದ ಕಾಫಿ ಕುಡಿಯೋಕೆ ನಮ್ಮೆಲ್ಲರಿಗೂ ಹೊಸ ಕಪ್ಸ್.